ಭಾವ್ಯವೆಂಬ ಸಾವಿರಾರು ಕಂಬಗಳ ಮಂಟಪವ ರಚಿಸಿ ಆ ಮಂಟಪದ ಮಧ್ಯದಲ್ಲಿ ಪಂಚಮುದ್ರೆ ಪಂಚಪಾತವೆಂಬ ಪಂಚ ಕಳಶಗಳನ್ನೇ ಹೂಡಿ ಆ ಪಂಚ ಕಳಶಗಳಿಗೆ ಸ್ವಾನುಭಾವ್ಯವೆಂಬ ಸುರಿಗೆಯ ಸುತ್ತಿ ಅನೇಕ ರೀತಿಯಾಗಿ ಶೃಂಗಾರವನ್ನು ಮಾಡಿದರು. ಅದು ಎಂತಂದರೆ ಸರ್ವರ ಆಚಾರ ವಿಚಾರವೆಂಬ ಸಂಪತ್ತೆಂಬ ಸೀರೆಯ ನುಡಿಸಿ ಕುಪ್ಪಸವ ತೊಡಸಿ ನಿಜವಾದ ಭಕ್ತಿ ಎಂಬ ಬಳೆಯನ್ನು ಧರಿಸಿ ಭಾವ ನಿಷ್ಠೆ ಎಂಬ ಕಟ್ಟಿ ಶಿವನ ಮಂತ್ರ ಎಂಬ ಭೂಮವನ್ನು ಉಳಿಸಿ ಪರಮೇಶ್ವರ ನಮ್ಮ ಸಿದ್ಧೂಮತಿಯನ್ನು ತಂದು ಎನ್ನ ಲಲಾಟದಲ್ಲಿ ಪಟ್ಟವನ್ನು ಕಟ್ಟಿ ಸತಿ ಸಂಗವ ಅಗಲದಿರಬೇಕೆಂದು ಎನ್ನ ಸೆರಗನ್ನು ತಂದು ಎನ್ನ ಪತಿಯ ಸೆರಗಿಗೆ ಕೂಡಿಸಿ ಬಾವುಗಳ ಗಂಟಲಿಕ್ಕಿ ಭವದಲ್ಲಿ ಘಾಸಿಯಾಗುವುದನ್ನು ಕಂಡೆ. ಗುರುವೇ, ನೀನು ನನ್ನ ಮೆಚ್ಚಿ ಕೈ ಹಿಡಿದ ಕಾರಣ ನಾನು ನಿನ್ನನ್ನು ಗಲಿದರೆ ಗುರುದ್ರೋಹಿ ಒಂದು ವೇಳೆ ನಾನೇ ನಿನ್ನನ್ನು ಗಲಿದರೆ ಸಮಯಕ್ಕೆ ಸರಿಯಾಗಿ ಹೊರಗಾದಂತೆ ಗಂಡ ಹೆಣ್ಣಂದಿರು